ओम शांति इंदिನ मुरली दिनांक 8 जून 2026 मुरली महावाक्यಗಳು मीठे बच्चे। यह सारी विश्व ईश्वरीय फैमिली है, इसलिए गाते तुम मात पिता हम बालक तेरे। तुम अभी प्रैक्टिकल में गॉडली फैमिली के बने हो। ಮಧುರ ಮಕ್ಕಳೇ, ಇಡೀ ವಿಶ್ವವು ಈಶ್ವರಿಯ ಪರಿವಾರವಾಗಿದೆ. ಅದಕ್ಕಾಗಿ ಗಾಯನ ಮಾಡಲಾಗ್ತದೆ, ನೀವೇ ಮಾತಾ ಪಿತಾ, ತಂದೆ ತಾಯಿ ಬಂಧು ಬಳಗ ಎಲ್ಲವೂ ತಾವೇ ಆಗಿದ್ದೀರಿ ಅಂತ ಗಾಯನ ಇದೆ. ಈಗ ಅದನ್ನ ತಾವು ಪ್ರಾಕ್ಟಿಕಲ್ ನಲ್ಲಿ ಈಶ್ವರಿಯ ಪರಿವಾರದವರಾಗಿದ್ದೀರಿ, ಅದರ ಅನುಭವವನ್ನ ಮಾಡ್ತಾ ಇದ್ದೀರಿ. ಬಾಬಾ ಹೇಳ್ತಾರೆ, ನಿಮ್ದು ಈ ಇಡೀ ಪೂರಾ ವಿಶ್ವ ಈಶ್ವರನ ಪರಿವಾರ ಆಗಿದೆ. ಯಾಕೆ ಅಂದ್ರೆ ವಿಶ್ವದಲ್ಲಿ ಇರುವವರು ಏನೆಲ್ಲ ಜೀವಾತ್ಮರಿದಾರ, ಆ ಎಲ್ಲ ಆತ್ಮರು ಒಬ್ಬ ಪರಮಾತ್ಮನ ಮಕ್ಕಳಾಗಿರೋದ್ರಿಂದ ಭಲೆ ಅನೇಕ ರೀತಿಯ ಪಂಥಗಳು, ಅನೇಕ ರೀತಿಯ ಜಾತಿಗಳು, ಪಂಗಡಗಳು, ದೇಶ, ಭಾಷಾ, ಅನೇಕ ವಿಂಗಡಣೆಗಳಾಗಿರಬಹುದು. ಆದ್ರೆ ಮೂಲತಃ ಎಲ್ಲರೂ ಆತ್ಮನೇ ಇದ್ದಾರ. ಎಲ್ಲ ಆತ್ಮರು ಒಬ್ಬ ಈಶ್ವರನ ಮಕ್ಕಳಾಗಿರೋದ್ರಿಂದ ಇಡೀ ವಿಶ್ವನೇ ಒಂದು ಈಶ್ವರಿಯ ಪರಿವಾರ ಆಗಿದೆ. ಅದಕ್ಕಾಗಿನೇ ಗಾಯನ ಮಾಡ್ತಾರೆ, ನೀನೇ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ, ನೀನಲ್ಲದೆ ಮತ್ತಾರಿಲ್ಲವಯ್ಯ ಅಂತ. ಇದು ಯಾಕೆ ಪ್ರತಿಯೊಬ್ಬರು ಹೃದಯದಿಂದ ಹಾಡ್ತಾರೆ ಅಂತಂದ್ರೆ, ಯಾಕಂದ್ರೆ ನಾವು ಒಂದ್ ಸಮಯದಲ್ಲಿ ನಮ್ಮ ಮೂಲ ಸ್ಥಿತಿಯಲ್ಲಿದ್ದಾಗ ನಾವು ಒಂದೇ ಪರಿವಾರದ ಮಕ್ಕಳಾಗಿದ್ವಿ. ಪುನಃ ಆ ಸಮಯ ಪ್ರಾಕ್ಟಿಕಲ್ ಒಳಗ ಈಗ ನಾವು ಸಂಗಮ ಯುಗದಲ್ಲಿ ಒಂದು ಈಶ್ವರಿಯ ಪರಿವಾರದ ಮಕ್ಕಳು, ಅರ್ಥಾತ್ ದೈಹಿಕ ರೂಪದಲ್ಲಿ ಅಲ್ಲ, ಬ್ರಹ್ಮಕುಮಾರ್ ಕುಮಾರಿಯರು ಅಂತಲ್ಲ, ನಾವು ಆತ್ಮ ನಿರಾಕಾರ ಪರಮಾತ್ಮನ ಮಕ್ಕಳಾಗಿದ್ದೀವಿ. ಇಡೀ ವಿಶ್ವ ನಮ್ಮ ಸಹೋದರ ಸಹೋದರಿಯರಾಗಿದ್ದಾರೆ. प्रश्न, बाबा से 21 जन्मों का पूरा वर्षा लेने की सहज विधि कौन से है? ಬಾಬಾರವರಿಂದ 21 ಜನ್ಮಗಳ ಪೂರ್ಣ ಆಸ್ತಿ ಪಡೆದುಕೊಳ್ಳುವಂತಹ ಸಹಜ ವಿಧಿ ಯಾವುದಾಗಿದೆ? ಬಾಬಾ ಉತ್ತರದಲ್ಲಿ ಹೇಳ್ತಾರೆ, ಸಂಗಮ್ ಪರ್ ಶಿವ ಬಾಬಾ ಕೋ ಅಪ್ನಾ ವಾರಿಸ್ ಬನಾವೋ. ಸಂಗಮ್ ಯುಗದಲ್ಲಿ ಶಿವ ಬಾಬಾರವರನ್ನ ತಮ್ಮ ವಾರಿಸನ್ನಾಗಿ ಮಾಡ್ಕೊಡ್ರಿ. तन मन धन से बलिहार जाओ तो 21 जन्मों के लिए पूरा वर्षा प्राप्त होगा. ಬಾಬಾ ಹೇಳ್ತಾರೆ, ಪರಮಾತ್ಮ ತಂದೆಯ ಮೂಲಕ 21 ಜನ್ಮದ ಆಸ್ತಿಯನ್ನ ಪ್ರಾಪ್ತ ಮಾಡ್ಕೊಳ್ಬೇಕು ಅಂತಂದ್ರೆ 21 ಜನ್ಮಗಳ ಪೂರಾ ಆಸ್ತಿ ತೆಗೆದುಕೊಳ್ಬೇಕು ಅಂತಂದ್ರೆ ರೋಲ್ ಒಳಗ ಬಾಬಾ ಹೇಳ್ತಾರೆ, ಮೊದಲು ಶಿವ ಬಾಬಾರವರನ್ನ ತಮ್ಮ ಮಗನನ್ನಾಗಿ ಮಾಡ್ಕೊಡ್ರಿ. ಪರಮಾತ್ಮನ ಯಾವಾಗ ಮಗನ್ ಮಾಡ್ಕೋತೀರಿ ಅವಾಗ ಬಾಬಾ ಹೇಳ್ತಾರೆ, ಮಗನ ಭಾಗ್ಯದಲ್ಲಿ ಇರುವ ಎಲ್ಲಾ ಪ್ರಾಪರ್ಟಿ ಅದು ಮೊದಲು ಮಾತಾ ಪಿತಂದ ಆಗ್ತದ. ತನ್ ಮನ್ ಧನ್ ಸೆ ಬಲಿಹಾರ್ ಜಾವೋ. ಸಂಗಮ್ ಯುಗದಲ್ಲಿ ತಮ್ಮ ತನು ಮನ ಧನ ಎಲ್ಲವುಗಳಿಂದ, ಅಂದ್ರೆ ಮೊದಲನೇ ಮಾತೇನಿದೆ, ನಾನು ಈ ಮನಸ್ಸು ಸಹಿತ ಬಲಿಹಾರಿ ಆಗ್ಬೇಕಾಗಿದೆ. ಮನಸ್ಸಿನ ಸಂಕಲ್ಪ, ಸಮಯ, ಶಕ್ತಿ ಏನೆಲ್ಲ ಇದೆ ಅದನ್ನ ಬಲಿಹಾರಿ, ಅದ್ರ ಜೊತೆಗೆ ಸ್ಥೂಲ ರೂಪದಲ್ಲಿರುವಂತ ತನು ಮನ ಧನವನ್ನ ಪೂರಾ ತಂದೆಗೆ ಅರ್ಪಿಸ್ರಿ. ಅರ್ಥಾತ್ ಇದು ಡ್ರಾಮಾದ ಮೂಲಕ ನನಗೆ ಸಿಕ್ಕಿರುವಂತಹ ಯಾವುದೂ ಕೂಡ ಇದು ನನ್ನದಲ್ಲ, ಇದು ತಂದೆದು ಅಂತ ಅನ್ನುವುದೇ ಬಲಿಹಾರಿ ಆಗೋದು. ಸಂಗಮ ಯುಗದಲ್ಲಿ ಯಾರು ತಮ್ಮದೆಲ್ಲವನ್ನ ತಂದೆಗೆ ಅರ್ಪಣೆ ಮಾಡ್ತಾರೋ, ಅರ್ಥಾತ್ ಬಾಬಾ ಇದು ಯಾವುದೂ ನನ್ನದಲ್ಲ ಅಂತ, ಅಂದ್ರೆ ಆಕ್ಚುಲಿ ಯಾವುದೂ ನನ್ನದಲ್ಲ ಅಂತ ಆತ್ಮನಿಗೆ ಈ ಸೃಷ್ಟಿ ನಾಟಕದಲ್ಲಿ ನನ್ನದೆನ್ನುವಂಥದ್ದೇನೂ ಇಲ್ಲ. ಯಾಕಂದ್ರೆ ಆತ್ಮ ತನ್ನಲ್ಲಿ ತಾನೇ ಪೂರ್ಣಿದೆ, ಸಂಪೂರ್ಣಿದೆ, ಬಾಪ್ ಸಮಾನ್ ಇದೆ. ಸ್ಥೂಲ ಜಗತ್ತಿನಲ್ಲಿ ಇರುವಂಥದ್ದು ಯಾವುದೂ ನಿಜವಾಗಿಯೂ ನನ್ನದಲ್ಲ ಅಂದ್ಮೇಲೆ ನಾನು ಬಾಬಾನ ಮುಂದೆ ಈ ಮಾತನ್ನ ಇಡಬೇಕಾಗಿದೆ. ಬಾಬಾ ಇದೆಲ್ಲವೂ ತಂದಿದೆ, ತಾವೇ ಈ ನಾಟಕದ ಅಭಿನಯಕ್ಕಾಗಿ ಕೊಟ್ಟಿರುವಂಥದ್ದು, ಇದು ತಮ್ಮದೇ ಇದೆ ಅಂತ ಅನ್ನೋದೇ ಬಲಿಹಾರಿ ಆಗೋದು, ಅರ್ಪಣೆ ಆಗೋದು. ಯಾರು ಈ ರೀತಿ ಅರ್ಪಣೆ ಮಾಡ್ತಾರೋ
ಅವರಿಗೇನೆ ಪುನಃ 21 ಜನ್ಮದ ಪೂರ್ಣ ಆಸ್ತಿ ಪ್ರಾಪ್ತಿಯಾಗ್ತದೆ. ಬಾಬಾ ಕಹೆ, जो बच्चे संगम पर अपना पुराना सब कुछ इंश्योर करते हैं उन्हें मैं रिटर्न में 21 ಜನ್ಮೋं तक देता हूँ. ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ಈ ಸಂಗಮ ಯುಗದಲ್ಲಿ ತಮ್ಮ ಹಳೆಯದೆಲ್ಲವನ್ನು ಅಂತಂದ್ರೆ ಕೇವಲ ಹೀಗಲ್ಲ ಸ್ಥೂಲವಾದ ಧನ ಸಂಪತ್ತು ಎಲ್ಲ ಬಾಬಂದು ಅಂತ, ಮನಸ್ಸು ಕೂಡ ಬಾಬಂದು ಅಂತ, ಮನವೂ ನನ್ನದಲ್ಲ ಅಂತ ಡ್ರಾಮಾದ ಒಳಗ ಪಾತ್ರವ ಅಭಿನಯ ಮಾಡೋದಕ್ಕಾಗಿ ಈ ಮನಸ್ಸು ಬಾಬಾರವ್ರ ಮೂಲಕ ಡ್ರಾಮಾದ ಮೂಲಕ ಸಿಕ್ಕಿರುವಂಥದ್ದು ಬಹಳ ಸೂಕ್ಷ್ಮ ಶಕ್ತಿ. ಅದಕ್ಕೆ ಬಾಬಾ ಹೇಳ್ತಾರ, ಮನಸ್ಸು ಸಹ ಸಂಕಲ್ಪಗಳ ಸಹಿತ ಯಾರು ಬಾಬಾಗ ಅರ್ಪಣೆ ಮಾಡ್ತಾರೆ, ಇನ್ಶೋರ್ ಮಾಡ್ತಾರೆ, ಅವ್ರಿಗೆ 21 ಜನ್ಮಗಳವರೆಗೆ ರಿಟರ್ನ್ ಆಗಿ ಪದಮ ಪ್ರಾಪ್ತಿಯಾಗ್ತದೆ. मोरलिय मुख्य धारणा पॉइंट पहला, आत्मा और शरीर दोनों को पावन बनाने के लिए देह सहित जो कुछ है उसे बाबा के हवाले कर उनकी श्रीमत पर चलना है. आत्मा ಮತ್ತು ಶರೀರ ಎರಡನ್ನೂ ಪಾವನ ಮಾಡ್ಕೋಬೇಕು ಅಂದ್ರೆ ಅಂಡರ್ಲೈನ್ ಬಹಳ ಸೂಕ್ಷ್ಮ ಮಾತು. ಆತ್ಮ ಪಾವನ ಅಂತಂದ್ರೆ ಆತ್ಮನೊಳಗಿರುವ ಮನಬುದ್ಧಿ ಸಂಸ್ಕಾರ ಯಾವುದು ಮಾಯೆಗೆ ವಶಭೂತ ಆಗಿರುವ ಕಾರಣದಿಂದ ಅಪವಿತ್ರ ಆಗಿವೆ ಅವುಗಳನ್ನ ಪಾವನ ಮಾಡೋದಕ್ಕಾಗಿ. ಮತ್ತು ಶರೀರ, ಈ ಶರೀರ ಪಾವನ ಆಗ್ಬೇಕು ಅಂದ್ರೆ ಶರೀರ ಸಹಿತ ಏನೆಲ್ಲ ಇದೆ, ಶರೀರದ ಏನೆಲ್ಲ ಪ್ರಾಪರ್ಟಿ ಇದೆ ಅದು ಈಶ್ವರೀಯ ಕಾರ್ಯದಲ್ಲಿ ತೊಡಗಿಸುವುದರಿಂದ ಮಾತ್ರ ಪಾವನ ಆಗೋದಕ್ಕ ಸಾಧ್ಯ ಇದೆ. सेकेंड पॉइंट, माता पिता के गद्दी नशीन बनने के लिए स्वयं को लायक बनाना है. ಮಾತಾ ಪಿತರ ಗದ್ದಿಗೆಗೆ ನಾವು ಯೋಗ್ಯರಾಗಬೇಕು ಅಂತಂದ್ರೆ ಬಾಪ್ ಸಮಾನ್ ನಿರಾಕಾರಿ ಸ್ಥಿತಿಯಲ್ಲೂ ಕೂಡ ಮತ್ತು ಸಾಕಾರ ಪಾತ್ರದಲ್ಲಿಯೂ ಕೂಡ ಬಾಪ್ ಸಮಾನ್ ಆ ಗದ್ದಿಯ ಒಂದು ಸಿಂಹಾಸನ ಅಧಿಕಾರಿ ಆಗ್ಬೇಕು ಅಂತಂದ್ರೆ ಬಾಬಾ ಹೇಳ್ತಾರೆ, ಸ್ವಯಂ ನಿಮ್ಗೆ ನೀವೇ ಯೋಗ್ಯರನ್ನಾಗಿ ಮಾಡ್ಕೊಡ್ರಿ. ಸಂಗಮ ಯುಗದಲ್ಲಿ ನಮಗೆ ಯಾರೂ ಕೂಡ ನೀನು ಯೋಗಿಯಾಗು ಯೋಗ್ಯನಾಗು ಅಂತ ಹೇಳ್ಬಹುದು, ಆದ್ರೆ ಯಾರೂ ಮಾಡಕ್ ಸಾಧ್ಯ ಇಲ್ಲ. ಬಾಬಾ ಕೊಡುವಂತ ಶಿಕ್ಷಣದಿಂದ ನಾನು ನಿನಗೆ ಪಾತ್ರ ಯೋಗ್ಯ ಮಾಡ್ಕೋಬೇಕಾಗಿದೆ. लायक बनने के लिए मुख्य पवित्रता की धारणा करनी है. ಈ ಬಾಬಾರಿಂದ ಸಿಗುವಂತ ಎಲ್ಲಾ ಪ್ರಾಪರ್ಟಿ ಇನ್ನು ಖುಷಿ ಆನಂದ ಈ ಒಂದು ಜೀವನದೊಳಗ ಸಂಗಮಯುಗದ ಜೀವನದಲ್ಲಿ ಆಂತರಿಕ ಮತ್ತು ಬಾಹ್ಯ ಸಂಪತ್ತಿನ ಅನುಭವ ಮಾಡ್ಬೇಕು ಅಂತಂದ್ರೆ ಮುಖ್ಯವಾಗಿ ಯೋಗ್ಯ ಆಗ್ಬೇಕು ಅಂತ. ಯೋಗ್ಯ ಆಗ್ಬೇಕು ಅಂತಂದ್ರೆ ಪವಿತ್ರತೆಯ ಧಾರಣೆ ಬೇಕು. ಪವಿತ್ರತೆ ಧಾರಣೆ ಅಂತಂದ್ರೆ ಸ್ಥೂಲ ರೂಪದಲ್ಲಿ ಬ್ರಹ್ಮಚರ್ಯ, ಶುದ್ಧ ಭೋಜನ, ಕೆಲವೊಂದು ನಿಯಮಗಳಿವೆ. ಆದ್ರೆ ಪವಿತ್ರತೆಯ ಅತಿ ಸೂಕ್ಷ್ಮ ಸ್ಥಿತಿಯೊಳಗ ಪುರುಷಾರ್ಥದೊಳಗ ಪವಿತ್ರತಾ ಅಂತಂದ್ರೆ ನನ್ನನ್ನ ದೇಹದಿಂದ ಈ ಡ್ರಾಮಾದಿಂದ ಡಿಟ್ಯಾಚ್ ಆಗಿರುವ ಆತ್ಮ ಅಂತ ತಿಳಿತಾ ಅದರ ಅನುಭವ ಮಾಡ್ತಾ ಎಲ್ಲರೊಳಗೂ ಆತ್ಮ ಸತ್ಯದ ಅನುಭವ ಮಾಡುವುದೇ ಇವರು ಬಹಳ ಉಳ್ಳವರು, ಇವರು ಎಷ್ಟೊಂದು ಮುಂದುವರೆದವರು, ಅಥವಾ ಇವ್ರಿಗೆ ಎಷ್ಟೆಲ್ಲ ಇದೆ, ಅಥವಾ ಇವ್ರಿಗೆ ಕಮ್ಮಿ ಇದೆ, ಇವರು ಪಾಪ, ಇವರೇನು ಎಷ್ಟು ಶ್ರೇಷ್ಠ, ಇವು ಭಾವನೆಯಿಂದ ಪರೆ. ಇಲ್ಲಿ ಯಾರು ಶ್ರೇಷ್ಠರೂ ಇಲ್ಲ, ಯಾರು ಕನಿಷ್ಠರೂ ಇಲ್ಲ, ಎಲ್ಲರೂ ಅವರವರಿಗೆ ಸಿಕ್ಕಿರುವಂತಹ ಅಭಿನಯ ಮಾಡ್ತಾ ಇದ್ದಾರಷ್ಟೇ. ಇದ್ಯಾವುದೂ ನಿಜ ಅಲ್ಲ. ಅವರ ಕನಿಷ್ಠ ಜೀವನವೂ ಸತ್ಯ ಅಲ್ಲ, ಸದಾ ಇಲ್ಲ. ಅವರಿಗೆ ಅವರ ಹತ್ರ ಇರುವಂತಹ ಸಂಪತ್ತು ಕೂಡ ಸದಾ ಇಲ್ಲ, ಮತ್ತೆ ಶಾಶ್ವತವೂ ಅಲ್ಲ, ಮತ್ತೆ ಅದು ಸತ್ಯವೂ ಅಲ್ಲ. ಅಂದ್ಮೇಲೆ ಬಾಬಾ ಹೇಳ್ತಾರ, ಎಲ್ಲರೊಳಗ ಆ ಆತ್ಮ ಸತ್ಯವನ್ನ ಯಾರು ನೋಡ್ತಾರೋ ಅನುಭವ ಮಾಡ್ತಾರೋ ಇದು ನಿಜವಾದ ಪವಿತ್ರತಾ. ಈ ಪವಿತ್ರತೆಯಿಂದ ಮಾತ್ರ ಬಾಬಾ ಹೇಳ್ತಾರೆ ನೀವು ಬಾಬನ ಆಸ್ತಿಗೆ ಯೋಗ್ಯರಾಗೋದಕ್ಕೆ ಸಾಧ್ಯ ಇದೆ. वरदान, संगम युग पर अतीन्द्रिय सुख का अनुभव करने वाले डबल प्राप्ति के अधिकारी भव. ಸಂಗಮ ಯುಗದಲ್ಲಿ ಅತೀಂದ್ರಿಯ ಸುಖದ ಅನುಭವ ಮಾಡುವಂತಹ ಡಬಲ್ ಪ್ರಾಪ್ತಿಗೆ ಅಧಿಕಾರಿಗಳು ಆಗ್ರಿ.
जो बच्चे संगम युग पर अतीन्द्रिय सुख का अनुभव कर लेते हैं उन्हें सदा शांति और ಖುಷಿ की डबल प्राप्ति का नशा रहता है। ಈ ಸಂಗಮ ಯುಗದಲ್ಲಿ ಯಾರು ಅತೀಂದ್ರಿಯ ಸುಖದ ಅನುಭವ ಮಾಡ್ತಾರೆ ಅವರಿಗೆ ಸದಾ ಶಾಂತಿ ಖುಷಿಯ ಡಬಲ್ ಪ್ರಾಪ್ತಿ ನಶೆ ಇರ್ತದೆ। क्योंकि ಅತೀಂದ್ರಿಯ ಸುಖ में ये दोनों प्राप्तियां समाई हुई है। ಯಾಕೆ ಅಂದ್ರೆ ಅತೀಂದ್ರಿಯ ಸುಖದಲ್ಲಿ ಎರಡೂ ಪ್ರಾಪ್ತಿಗಳು ಸಮಾವೇಶಗೊಂಡಿವೆ। ಬಹಳ ಸೂಕ್ಷ್ಮ ಅಂಡರ್ಲೈನ್ ಮಾಡ್ಕೋಬೇಕಾದಂತಹ ಮಹಾವಾಕ್ಯ ಅತೀಂದ್ರಿಯ ಸುಖ ದೇಹಾತೀತವಾದಂತಹ ಡ್ರಾಮಾದ ಎಲ್ಲಾ ಅನುಭವಗಳಿಂದ ನೆನಪುಗಳಿಂದ ಪರ್ಯಾಗಿರುವಂತಹ ಯಾವ ಸತ್ತಿದೆ ಆತ್ಮ ಆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾದಾಗ ಅಥವಾ ಪರಮಾತ್ಮನ ಸಂಘದಲ್ಲಿದ್ದಾಗ ಯಾವ ಅತೀಂದ್ರಿಯ ಸುಖ ಆನಂದ ಅನುಭವ ಆಗ್ತದ ಅದರಲ್ಲಿ ಸುಖನೂ ಇದೆ ಶಾಂತಿನೂ ಇದೆ। अभी आप बच्चों को जो बाबा और वर्षे की प्राप्ति है यह सारे कल्प में नहीं हो सकती। ಈಗ ತಮಗೆ ತಾವು ಮಕ್ಕಳಿಗೆ ಯಾವ ತಂದೆಯ ಆಸ್ತಿ ಪ್ರಾಪ್ತಾಗಿದೆಯೋ ಇದು ಇಡೀ ಕಲ್ಪದಲ್ಲಿ ಇರೋದಿಲ್ಲ। ಇಂಥ ಆಸ್ತಿ ನಿಮ್ಗೆ ಇಡೀ ಕಲ್ಪದಲ್ಲಿ ಸಿಗಕ್ ಸಾಧ್ಯ ಇಲ್ಲ, ಅದು ಇದೇ ಸಮಯದಲ್ಲಿನೇ ಪ್ರಾಪ್ತ ಆಗ್ತದ ಬಾಬಾರವ್ರ ಮೂಲಕ। इस समय की प्राप्ति अतीन्द्रिय सुख और नॉलेज भी फिर कभी नहीं मिल सकती है। डबल अंडरलाइन ಈ ಸಮಯದ ಎಲ್ಲ ಪ್ರಾಪ್ತಿ ಅತೀಂದ್ರಿಯ ಸುಖ ಹಾಗೂ ನಾಲೆಜ್ ಈ ಉತ್ಕೃಷ್ಟ ಪರಮೋಚ್ಚ ನಾಲೆಜ್ ಏನಿದೆ ಇದು ಕೇವಲ ಈ ಸಂಗಮ ಯುಗದಲ್ಲಿ ಮಾತ್ರ ಸಿಗಕ್ ಸಾಧ್ಯವಿದೆ। ಇದು ಯಾವ ಯುಗದಲ್ಲಿ ಯಾವ ಜನ್ಮದಲ್ಲಿ ಕೂಡ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯವಿಲ್ಲ। तो इस डबल प्राप्ति के अधिकारी बनो ಅಂದಮೇಲೆ ಬಾಬಾ ಹೇಳ್ತಾರ ಈ ಡಬಲ್ ಪ್ರಾಪ್ತಿಗೆ ಅಧಿಕಾರಿಗಳಾಗ್ರಿ। स्लोगन एक दो के संस्कारों को जानते हुए उनसे मिलकर चलना यही उन्नति का साधन है। ಒಬ್ಬರು ಇನ್ನೊಬ್ಬರ ಸಂಸ್ಕಾರಗಳನ್ನ ತಿಳಿದುಕೊಂಡು ಹೊಂದಿಕೊಂಡು ನಡೀರಿ, ಇದೇ ನಿಮ್ಮ ಉನ್ನತಿಗೆ ಸಾಧನವಾಗಿದೆ। ಯಾಕಂದ್ರೆ ಗೊತ್ತಿದೆ ರೋಲ್ನ ಕಲಿಯುಗದ ಇರೋದ್ರಿಂದ ಭಲೇ ಸಮಯ ಸಂಗಮಯುಗ ನಡೀತಾ ಇದೆ, ರೋಲ್ ಕಲಿಯುಗದಿದೆ। ಕಲಿಯುಗದ ರೋಲ್ನ ಮೈಂಡ್ ಅಲ್ಲಿ ಇವತ್ತಿಗೂ ಕೂಡ ಕಲಿಯುಗದ ರಾವಣನ ಅನೇಕ ಸಂಸ್ಕಾರಗಳು ಪ್ರತಿಯೊಬ್ಬ ಬಾಬನ್ ಮಗುವಿನಲ್ಲಿ ಒಂದಿಲ್ಲ ಒಂದು ಇವೆ ತಂದ್ಮೇಲೆ ಅವುಗಳನ್ನ ತಿಳ್ಕೊಂಡಿರಲ್ಲ, ಇವರಲ್ಲಿ ಈ ತರದ ಕಮಜೋರಿ ಇದೆ, ಈ ತರದ ಸಂಸ್ಕಾರ ಇದೆ ಅಂತ ಗೊತ್ತಿದ್ಮೇಲೆ ಅದ್ ತಿಳ್ಕೊಂಡ್ಮೇಲೆ ಬಾಬಾ ಹೇಳ್ತಾರ ಅದನ್ನ ತಿಳ್ಕೊಂಡಿರತ್ತಂದ್ಮೇಲೆ ನಾನ್ ತೆಗಿತೀನಿ ಅಂದ್ರೆ ಸಾಧ್ಯ ಇಲ್ಲ। ಅದು ಯಾವಾಗ ಡ್ರಾಮಾ ಅನುಸಾರ ಖತಮ್ ಆಗ್ತದ ಪುರುಷಾರ್ಥ ಅನುಸಾರ ಆಗ್ತದ ಅಂದ್ಮೇಲೆ ನೀವು ಅದಕ್ಕ ಅಟ್ಯಾಕ್ ಮಾಡದೆ ಒಬ್ರನ್ನೊಬ್ರು ತಿಳ್ಕೊಂಡು ಹೊಟ್ಟಿಯೊಳಗ್ ಹಾಕೊಂಡು ಮುಂದುವರೆದ್ರಿ ಅಂತಂದ್ರ ಇದು ಬಹಳಷ್ಟು ನಿಮಗೆ ಉನ್ನತಿ ಆಗ್ತದ ಅಂತ ಹೇಳ್ತಾರೆ ಬಾಬಾ। अव्यक्त मुरली इशारे सदा हर्षित रहने के लिए अपनी नेचर को सरल बनाओ और सहनशील बनो। जो सरल चित्त है वही सदा हर्षित रहते हैं। ಯಾರು ಸರಳ ಚಿತ್ತಿದ್ದಾರೆ ಅವರೇ ಸದಾ ಹರ್ಷಿತರಿರೋದಕ್ಕೆ ಸಾಧ್ಯ ಇದೆ। ಅಂಡರ್ಲೈನ್ ಸರಳ ಚಿತ್ತ ಅಂತಂದ್ರೆ ಯಾರು ಆಗುವ ಘಟನೆಗಳನ್ನ ಇದು ಡ್ರಾಮಾ ಅಂತ ತಿಳಿದು ಇದು ಸತ್ಯ ಅಲ್ಲಂತ ತಿಳಿದು ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗ್ತಾರೋ ಅವರಿಗೆ ಮಾತ್ರ ಸರಳ ನೇಚರ್ ಇರೋದಕ್ಕ ಸಾಧ್ಯವಿದೆ। ಅಂದ್ಮೇಲೆ ಯಾರ್ದು ಸರಳ ನೇಚರ್ ಇದೆ ಅವ್ರು ಮಾತ್ರ ಹರ್ಷಿತಿರ್ತಾರೆ। ಯಾಕೆ ಅಂದ್ರೆ ಯಾರ್ದು ಈ ರೀತಿಯಾದ ಸರಳ ನೇಚರ್ ಇಲ್ಲ ಅಂದ್ರೆ ಏನ್ ತಪ್ಪು ಮಾಡಿದ್ರು ಸುಮ್ ಕುತ್ಕೊಳ್ಳೋದು ಸರಳ ನೇಚರ್ ಅಂತ ಅಲ್ಲ। ಏನ್ ಕಾಣ್ತಾ ಇದೆ ಇದು ಡ್ರಾಮಾ ಅನುಸಾರ ಆ ಘಟನೆ ರಿಪೀಟ್ ಆಗ್ತಾ ಇದೆ, ಇದು ಘಟಿಸ್ಬೇಕಾಗಿತ್ತು, ಇದ್ರಲ್ಲೂ ಕಲ್ಯಾಣ ಇದೆ। ಈ ಡ್ರಾಮಾದ ನಾಲೆಜ್ ಯಾರಿಗಿದೆ ಅವರು ಸರಳ ಚಿತ್ತರು, ಸರಳ ಚಿತ್ತ ಯಾರಿದ್ದಾರೆ ಅವ್ರು ಹರ್ಷಿತಿರ್ತಾರೆ। ಯಾಕಂದ್ರೆ ಇದು ಗೊತ್ತಿದೆ ಇದರಲ್ಲಿ ಏನೂ ಸ್ವಯಂ ಯಾರೂ ಬೇಕು ಅಂತ ಮಾಡ್ತಾ ಇಲ್ಲ, ಎಲ್ಲರೂ ಅವರವರಿಗೆ ಸಿಕ್ಕಿರುವ ಮನಸ್ಸಿನಲ್ಲಿ ತುಂಬಿದ ರೆಕಾರ್ಡಿಂಗ್ ಅನುಸಾರ ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ। हर्षित चित्त है तो सबको आकर्षित करते हैं ना। ಯಾರು ಹರ್ಷಿತದಾರ ಆಂತರಿಕ ಕೇವಲ ಬಾಹ್ಯ ಸ್ಮೈಲ್ ಮಾಡೋ ಮಾತಲ್ಲ,
ಆಂತರಿಕವಾಗಿ ಯಾರು ಹರ್ಷಿತ್ ಇದಾರೋ ಅವರೆಲ್ಲರಿಗೂ ಆಕರ್ಷಿತರಾಗ್ತಾರೆ. ಹರ್ಷಿತ್ ಕಾ ಅರ್ಥ ಹಿ ಹೇ ಅತಿದ್ರ ಸುಖ ಮೇ ಜೂಮ್ನಾ. ಅಂಡರ್ಲೈನ್. ಹರ್ಷಿತ್ ಇರೋದು ಅಂತಂದ್ರ ಕೇವಲ ಸ್ಥೂಲ ರೂಪದ ಫಿಸಿಕಲಿ ಸ್ಮೈಲಿಂಗ್ ಫೇಸ್ ನ ಮಾತಲ್ಲ. ಹರ್ಷಿತರಾಗಿರೋದರ ಅರ್ಥನೇ ಆಗಿದೆ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೇಲಾಡುವಂಥವ್ರು. ಅಂದ್ರೆ ಈ ಕಂಟೆಂಟ್ಮೆಂಟ್ ಏನಿದೆ ಇದು ಆಂತರಿಕ ಮನೋಸ್ಥಿತಿಯ ಮಾತು ಹೇಳ್ತಿದ್ದಾರೆ ಬಾಬಾ. ज्ञान का सिमरन करते अव्यक्त स्थिति का अनुभव करते अतीन्द्रिय सुख में झूमना इसको कहा जाता है हर्षित. ಜ್ಞಾನದ ಸ್ಮರಣೆ ಮಾಡ್ತಾ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿ ಅನುಭವ ಮಾಡ್ತಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಯಾರು ಆನಂದದ ಅನುಭವ ಮಾಡ್ತಾರೋ ಇದಕ್ಕನೆ ಹರ್ಷಿತತನ ಅಂತ ಹೇಳ್ತಾರೆ. ಹರ್ಷಿತತನ ಅಂದ್ರೆ ಕೇವಲ ಬಾಯಿಯಿಂದ ನಾವು ನಾವು ಫೇಸ್ ಒಳಗು ಸ್ಮೈಲಿಂಗ್ ಫೇಸ್ ತೋರಿಸುವುದೇ ಹರ್ಷಿತಪನ ಅಲ್ಲ. ನಿಜವಾದ ಹರ್ಷಿತಪನ ಅಂದ್ರೆ ಜ್ಞಾನದ ಸ್ಮರಣೆಯಲ್ಲಿರುವಂಥದ್ದು ಮತ್ತು ಅವ್ಯಕ್ತ ಸ್ಥಿತಿ ಅನುಭವ ಮಾಡೋದು ಮತ್ತು ಅತೀಂದ್ರಿಯ ಸುಖದ ಆನಂದದಲ್ಲಿ ತೇಲಾಡೋದು, ಇದು ಹರ್ಷಿತಪನ. इसके लिए साक्षीपन की सीट पर सेट रहकर माया और प्रकृति के पपेट शो को मनोरंजन के रूप से देखो. अंडरलाइन. ಎಷ್ಟು ಅಂಡರ್ಲೈನ್ ಮಾಡಿದ್ರು, ಎಷ್ಟು ಈ ವಿಷಯದ ಮೇಲೆ ಅಟೆನ್ಷನ್ ಕೊಟ್ರು ಕೂಡ ಕಡಿಮೆನೆ. ಬಾಬಾ ಹೇಳ್ತಾರ ಹರ್ಷಿತ್ ಇರ್ಬೇಕಲ್ಲ, ಹರ್ಷಿತ್ ಇರೋದಕ್ಕ ಏನ್ ಮಾಡ್ರಿ, ಒಂದೇದು ಸಾಕ್ಷಿ ಸೀಟ್ ಮೇಲೆ ಸೆಟ್ ಆಗ್ರಿ. ಸಾಕ್ಷಿ ಸೀಟ್ ಮೇಲೆ ಸೆಟ್ ಆಗ್ರಿ ಅಂದ್ರೆ ಹೇಗೆ, ಸಿನಿಮಾ ಟಿವಿ ಸ್ಕ್ರೀನ್ ಮೇಲೆ ಸಿನಿಮಾದ ದೃಶ್ಯಗಳನ್ನ ನೋಡ್ತೀವಿ, ಅದಕ್ಕೆ ನಾವು ಕೇವಲ ಸಾಕ್ಷಿ ಇರ್ತೀವಿ. ಆ ಸಿನಿಮಾದ ಯಾವ ದೃಶ್ಯನೂ ನನ್ನ ಕಡೆ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ಮೇಲೆ ಅದು ಏನಿದೆ ಅದನ್ನ ಅಷ್ಟ ನೋಡುದು, ಕೇಳುದು, ಅನುಭವ ಮಾಡೋದಷ್ಟೇ. ಅದಷ್ಟೇ ನನ್ನ ಕೈಯೊಳಗದ, ಅದ್ರಲ್ಲಿ ಚೇಂಜ್ ಮಾಡೋದು ನನ್ನ ಕೈಯೊಳಗಿಲ್ಲ. ಹಂಗೇನೆ ಸಾಕ್ಷಿ ದೃಷ್ಟ ಅರ್ಥಾರ್ಥ ಈ ವಿಶ್ವ ನಾಟಕದಲ್ಲಿ ಏನು ದೃಶ್ಯಗಳು ನಡೀತಾ ಇದ್ದಾವೆ, ಘಟನೆಗಳು ಘಟಿಸ್ತಾ ಇದ್ದಾವೆ, ಏನ್ ಮಾತುಗಳು ಆಗ್ತಾ ಇದ್ದಾವೆ, ಇವೆಲ್ಲ ಈ ವಿಶ್ವ ನಾಟಕದ ಸ್ಕ್ರೀನ್ ಮೇಲೆ ನಡೀತಾ ಇರುವ ದೃಶ್ಯಗಳನ್ನ ನಾನು ಬದಲಾಯಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕೇವಲ ಸಾಕ್ಷಿಯಾಗಿ ನೋಡ್ರಿ. ಏನನ್ನ ನೋಡ್ರಿ, ಪ್ರಕೃತಿಯ ಪಪೆಟ್ ಶೋ ಕೋ ಮನೋರಂಜನ್ ಕೆ ರೂಪ್ ಸೆ ದೇಖೋ. ಪ್ರಕೃತಿ ಅಂದ್ರೆ ಈ ಶರೀರದಲ್ಲಿ ಏನ್ ಭಾವನೆಗಳದಾವ, ಭಾವನಾ ತರಂಗಗಳದಾವ, ವಿಚಾರಗಳದಾವ, ಮನೋವೃತ್ತಿ ಅದ, ಅನೇಕ ಪ್ರಶ್ನೆಗಳದಾವ, ಇವೆಲ್ಲ ಮನಸ್ಸಿನ ಸ್ಕ್ರೀನ್ ನ ಮೇಲೆ ಏನ್ ಹೈದ್ ಹೋಗ್ತಾ ಇದೆ ಅದು ಕೇವಲ ಪಪೇಟ್ ಶೋ ಅಂತಾರ ಬಾಬಾ. ಯಾರು ಕೂಡ ಇದೇ ವಿಚಾರ ಮಾಡ್ಬೇಕು, ಇವರಿಗೆ ಈ ರೀತಿ ನಾನು ದ್ರೋಹ ಮಾಡ್ಬೇಕು ಅಥವಾ ಇವರಿಗೆ ನಾನು ಈ ರೀತಿ ಕೊಡಬೇಕು ತೆಗಿಬೇಕು ಅಂತ ಸ್ವಯಂ ನಿರ್ಣಯ ಅಲ್ಲ. ಇದೊಂದು ಪಪೇಟ್ ಶೋ ಅಂತ ಹೇಳ್ತಾರ ಬಾಬಾ. ಯಾಕೆ ಅಂದ್ರೆ ಇದು ಸೂತ್ರದ ಗೊಂಬೆಯ ಆಟ ನಡೀತಾ ಇದೆ, ಇದು ಎಲ್ಲವೂ ಡ್ರಾಮಾದ ಅನುಸಾರನೇ ನಡೀತಾ ಇದೆ. ಅಂದ್ಮೇಲೆ ಮಕ್ಕಳೇ, ನೀವು ಸಾಕ್ಷಿತನದ ಸೀಟ್ ಮೇಲೆ ಸೆಟ್ ಆಗ್ರಿ. ಪ್ರಕೃತಿಯ ಈ ಪಪೇಟ್ ಶೋ ಅನ್ನ ಬಹಳ ಮನರಂಜನಾತ್ಮಕ ರೂಪದಿಂದ ನೋಡ್ರಿ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ಈ ವಿಶ್ವ ಈಶ್ವರೀಯ ಪರಿವಾರವಾಗಿದೆ. ತಮ್ಮನ್ನ ಈ ಪರಿವಾರದ ಪೂರ್ವಜರ ರೂಪದಲ್ಲಿ ಈ ವಿಶ್ವದ ಸರ್ವ ಆತ್ಮರ ಮುಖ್ಯ ರೂಪದಲ್ಲಿ ನಿರಾಕಾರಿ ಕಲ್ಪ ವೃಕ್ಷದಲ್ಲಿ ತಮ್ಮ ನಿರಾಕಾರಿ ಸತ್ಯದಲ್ಲಿ ಅನುಭವ ಮಾಡ್ರಿ. ಯಾಕೆಂದರೆ ಈ ಜಗತ್ತಿನ ಸರ್ವ ಆತ್ಮರ ಮಾತಾಪಿತಾ, ಬಂಧು, ಸಖ, ಶಿಕ್ಷಕ ಪರಮಾತ್ಮ ತಂದೆಯೇ ಆಗಿದ್ದಾರೆ. ಅವರೊಬ್ಬರೇ ಸರ್ವರ ಸದ್ಗತಿ ದಾತಾನೂ ಆಗಿರುವರು. ಹೀಗಾಗಿ ಅನುಭವ ಮಾಡ್ರಿ, ಅಮೂಲ್ಯವಾದ ಶ್ರೇಷ್ಠ ಈಶ್ವರೀಯ ಪರಿವಾರದ ಸದಸ್ಯ ನಾನು. ಸ್ವಯಂ ನನ್ನ ನಿರಾಕಾರಿ ಪಿತಾ ಮಾತಾ ಭಗವಂತನಾಗಿರುವರು.
ನಾನು ಆತ್ಮ ಈ ವಿಶ್ವ ನಾಟಕದಲ್ಲಿ ಸಂಗಮ ಯುಗದಲ್ಲಿ ಅತೀಂದ್ರಿಯ ಸುಖದ ಅನುಭವದ ವರದಾನ ಪ್ರಾಪ್ತವಾಗಿದೆ. ಹೀಗಾಗಿ ನಾನು ಸದಾ ಸುಖ ಶಾಂತಿಯ ಆಳದಲ್ಲಿ ಅನುಭವ ಮಾಡುತ್ತಿರುವೆನು. ಯಾಕೆಂದರೆ ಸುಖ ಶಾಂತಿಯ ಮೂಲನೇ ಅತೀಂದ್ರಿಯ ಸುಖವಾಗಿದೆ. ಈಗ ಪರಮಾತ್ಮನ ಸತ್ಯ ಜ್ಞಾನವು ಅರಿತ ಮೇಲೆ ನನಗೀಗ ನನ್ನ ಜೀವನ ಹರ್ಷಿತಮಯವಾಗಿದೆ. ಹೊರಗೆ ಅನೇಕ ಹಲ್ಚಲ್ಲಿದೆ, ಒಳಗಡೆ ಶಾಂತಿ ಇದೆ. ಹೊರಗಡೆ ಏರಿಳಿತಗಳು ಕಾಣುತ್ತಿವೆ, ಒಳಗಡೆ ಸ್ಥಿರತೆ ಇದೆ. ಹೊರಗೆ ಬದಲಾವಣೆಗಳಿವೆ, ಒಳಗಡೆ ಆನಂದವಿದೆ, ಅನುಭವವಾಗುತ್ತಿದೆ. ನಾನು ಬದಲಾಗದ, ಏರಿಳಿತದಲ್ಲಿ ಬರದ ಶಾಂತ ಸ್ವರೂಪ ಆತ್ಮ ನಾನು. ಮನಸ್ಸು ಬದಲಾಗುತ್ತಿದೆ, ಮನಸ್ಸಿನಲ್ಲಿ ಹಲ್ಚಲ್ ಕಾಣುತ್ತಿದೆ. ಆದರೆ ನಾನು ಮನಸ್ಸಿಗೂ ಮಾಲೀಕ್, ಮನಸ್ಸಿನ ರಚಯಿತ ಆತ್ಮ. ಈ ಮನಸ್ಸನ್ನ, ತನುವನ್ನ, ಮನವನ್ನ, ಸರ್ವಸ್ವವನ್ನ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಭಗವಂತನನ್ನ ಸಂಗಮ ಯುಗದಲ್ಲಿ ಮಗುವನ್ನಾಗಿ ಮಾಡಿಕೊಂಡು ನಾನೀಗ ಭಗವಂತ ಮಗುವನ್ನ ಪಾಲನೆ ಮಾಡುವಂತಹ ಪಾಲನಕರ್ತ ಆಗಿ ಪುನಃ ಪುನಃ ಅತೀಂದ್ರಿಯ ಸುಖದಲ್ಲಿಯೇ ತೇಲಾಡುತ್ತಿರುವೆನು. ಯಾಕೆಂದರೆ ನನಗೀಗ ಯಾವುದೇ ದುಃಖವಿಲ್ಲ. ದುಃಖ ನಾಟಕದಲ್ಲಿದೆ. ಈ ನಾಟಕದ ಪ್ರತಿ ದೃಶ್ಯ ಪಪೆಟ್ ಶೋ ಆಗಿದೆ. ನನಗೀಗ ಅರ್ಥವಾಗಿದೆ, ಇಲ್ಲಿ ನಡೆಯುವುದು ಯಾವುದು ಸತ್ಯವಲ್ಲ, ಕೇವಲ ನಾಟಕ ಮಾತ್ರ, ಪಪೆಟ್ ಶೋ ಮಾತ್ರ. ಓಂ ಶಾಂತಿ, ಓಂ ಶಾಂತಿ.